ಇವತ್ತಿನ ದಿನ ನಾವು ಫೈಜಲ್ ಖಾನ್ ಆಗ ಖಾನ್ ಸರ್ ಅವರು 107 ಕೋಟಿ ರೂಪಾಯಿ ತಿರಸ್ಕರಿಸಿದ ಕಥೆಯ ಬಗ್ಗೆ ನೋಡೋಣ. ಖಾನ್ ಸರ್ ಬಸ್ಸಿಗೆ ದುಡ್ಡಿಲ್ಲದೆ ಊರಿಗೆ ನಡೆದು ಹೋಗಿದ್ದ ಖಾನ್ ಸರ್ 107 ಕೋಟಿ ರೂಪಾಯಿ ತಿರಸ್ಕರಿಸಿದ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ಫುಲ್ ಆಗಿ ನೋಡಿ. ಯೂಟ್ಯೂಬ್ಗಳಲ್ಲಿ ಪಾಠಗಳನ್ನು ಕಲಿಯುವ ಇವತ್ತಿನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಖಾನ್ ಸರ್ ಹೆಸರು ಗೊತ್ತೇ ಇದೆ. ಬಹಳ ಅದ್ಭುತವಾಗಿ ಪಾಠ ಮಾಡುವ ಕೌಶಲ್ಯ ಇವರದ್ದು. ಬಹಳ ಕಠಿಣ ವಿಷಯಗಳನ್ನು ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸುತ್ತಾರೆ. ಇವರ ಹೆಸರು ಫೈಜಲ್ ಖಾನ್ ಸರ್ ಎಂದೇ ಖ್ಯಾತರಾಗಿದ್ದಾರೆ. ಇವರ ಯೂಟ್ಯೂಬ್ ವಾಹಿನಿಗಳಿಗೆ 2.5 ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 20 ಕೋಟಿಗೂ ಅಧಿಕ ವೀಕ್ಷಣೆ ಇದೆ. ಖಾನ್ ಸರ್ ಉತ್ತರ ಪ್ರದೇಶ ಸಂಜಾತರಾದರೂ ಬಿಹಾರ ಈಗ ಇವರ ಕಾರ್ಯಸ್ಥಾನ. ಇಲ್ಲಿಂದಲೇ ಅವರು ಆನ್ಲೈನ್ನಲ್ಲಿ ಪಾಠಗಳನ್ನು ಮಾಡುತ್ತಾರೆ. ಇವರ ಪಾಠದ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಇದ್ದು ದೇಶದ ಎಲ್ಲ ಮಕ್ಕಳಿಗೂ ಲಭ್ಯ ಇದೆ. ಖಾನ್ ಸರ್ ಅವರು ಶಿಕ್ಷಣಕ್ಕೆ ಸೀಮಿತರಾದರೆ ಇವತ್ತು ಬಿಹಾರದ ಪ್ರತಿಯೊಂದು ಜಿಲ್ಲೆಯಲ್ಲೂ ಡಯಾಲಿಸಿಸ್ ಸೆಂಟರ್ ಮತ್ತು ಬ್ಲಡ್ ಬ್ಯಾಂಕ್ಗಳನ್ನು ತೆರೆಯಲು ಹೊರಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಬಹಳ ಬಡತನದಲ್ಲಿ ಬೆಳೆದವರು ಫೈಜಲ್ ಖಾನ್ ಆಗಿದ್ದರು ಮತ್ತು ಉತ್ತರ ಪ್ರದೇಶ ಫೈಜಲ್ ಖಾನ್ ರವರು ಉತ್ತಮ ಹಣಕಾಸು ಸ್ಥಿತಿ ಹೊಂದಿಲ್ಲದ ಕುಟುಂಬದಲ್ಲಿ ಜನಿಸಿದವರು. ಭಾರತೀಯ ಸೇನೆ ಸೇರಬೇಕೆಂಬ ಅದಮ್ಯ ಆಸೆ ಇಟ್ಟುಕೊಂಡವರು. ಆದರೆ 3 ಬಾರಿ ಅವರ ಸೇನೆ ಸೇರಲು ಮಾಡಿದ ಪ್ರಯತ್ನ ವಿಫಲವಾಗಿತ್ತು. ಕೈಯಲ್ಲಿ ಕೆಲಸ ಇಲ್ಲ, ಕಾಸು ಇಲ್ಲದಂತಹ ಸ್ಥಿತಿಯಲ್ಲಿದ್ದರು. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಫೈಜಲ್ಗೆ ಸಿದ್ಧಿಸಿದ ಪಾಠ ಬಗ್ಗೆ ನೋಡುವುದಾದರೆ, ಒಬ್ಬ ವಿದ್ಯಾರ್ಥಿಗೆ ಫೈಜಲ್ ಪಾಠ ಹೇಳಿಕೊಡಲು ಆರಂಭಿಸಿದರು. ಆ ಹುಡುಗ ತನ್ನ ಕ್ಲಾಸ್ಗೆ ಮೊದಲು ಬರುತ್ತಾನೆ. ಬಾಯಿಯಿಂದ ಬಾಯಿಗೆ ಹರಡುತ್ತಾರೆ. ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಇವರ ಪಾಠಕ್ಕೆ ಸೇರಿಕೊಳ್ಳಲು ಆರಂಭಿಸುತ್ತಾರೆ. ಆದರೆ ಬಹಳ ಕಡಿಮೆ ಫೀಸು ಪಡೆಯುತ್ತಿದ್ದರು ಖಾನ್ ಸರ್. ಇನ್ನು ಸೆಕೆಂಡ್ ನೋಡುವುದಾದರೆ, ಬಸ್ ಚಾರ್ಜ್ಗೆ ಹಣ ಇಲ್ಲದೆ ನಡೆದು ಹೋಗಿದ್ದ ಖಾನ್ ಸರ್. ಬಸ್ ಚಾರ್ಜ್ಗೂ ಕೂಡ ಹಣ ಇಲ್ಲದೆ ನಡೆದು ಹೋಗುತ್ತಿದ್ದ ಖಾನ್ ಸರ್ ಅವರ ಬಗ್ಗೆ ನೋಡುವುದಾದರೆ, ಆರಂಭದಲ್ಲಿ ಟ್ಯೂಷನ್ನಿಂದ ಬರುತ್ತಿದ್ದ ಆದಾಯ ಖಾನ್ ಸರ್ಗೆ ಅಷ್ಟಕ್ಕಷ್ಟೇ ಆಗಿತ್ತು. ದೈನಂದಿನ ಖರ್ಚು ವೆಚ್ಚ ನಿಭಾಯಿಸಲು ಸಾಕಾಗುತ್ತಿತ್ತು. ಒಂದು ದಿನ ಊರಿಗೆ ಹೋಗುವುದಿತ್ತು. ಅವತ್ತು ಜೇಬೆಲ್ಲ ತಡಕಾಡಿದಾಗ ಇದ್ದದ್ದು 40 ರೂಪಾಯಿ ಮಾತ್ರ. ಊರಿಗೆ ಹೋಗಲು 90 ರೂಪಾಯಿ ಬೇಕಿತ್ತು. ಯಾರ ಬಳಿಯಾದರೂ ಹಣ ಕೇಳೋಣವೆಂದರೆ ಬಿಗುಮಾನ. ಕೊನೆಗೆ ಫೈಜಲ್ ಖಾನ್ ಅವರು ತಮ್ಮ ಊರಿಗೆ ನಡೆದೇ ಹೋಗುತ್ತಾರೆ. ಸುಸ್ತಾದರೂ ಹಸಿವಾದರೂ ಸ್ವಾಭಿಮಾನ ಮಾತ್ರ ಬಿಡುವುದಿಲ್ಲ ಎಂದು ಅವರು ನಡೆದು ಹೋಗುತ್ತಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಗಂಗಾ ನದಿ ತಟದಲ್ಲಿ ಒಂದು ನಿರ್ಧಾರ. ಅಂದರೆ ಗಂಗಾ ನದಿಯ ತಟದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸಮಯ ನೋಡುವುದಾದರೆ, ಊರಿಗೆ ಹೋಗುವ ದಾರಿಯಲ್ಲಿ ಗಂಗಾ ನದಿ ತಟದಲ್ಲಿ ರಾತ್ರಿ ಕೂತು ಆಲೋಚಿಸುತ್ತಾರೆ. ಅವರಿಗೆ ತಮ್ಮದೇ ಕೋಚಿಂಗ್ ಸೆಂಟರ್ ತೆರೆಯಬಹುದಲ್ಲ ಎನ್ನುವ ಅನಿಸಿಕೆ ಬರುತ್ತದೆ. ತಮ್ಮ ಸ್ನೇಹಿತರ ಸಹಾಯದಿಂದ ಚಿಕ್ಕದಾದ ಕೋಚಿಂಗ್ ಕ್ಲಾಸ್ ಶುರುವಿಟ್ಟುಕೊಳ್ಳುತ್ತಾರೆ. ಇನ್ನು ನೆಕ್ಸ್ಟ್ ಬಾಂಬ್ ದಾಳಿ ಮತ್ತು ವಿದ್ಯಾರ್ಥಿಗಳ ನೆರವು. ಅಂದರೆ ಬಾಂಬ್ ದಾಳಿಯ ಬಗ್ಗೆ ನೋಡುವುದಾದರೆ, ಫೈಜಲ್ ಖಾನ್ ಆಗ ಖಾನ್ ಸರ್ ಅವರು ಕೋಚಿಂಗ್ ಕ್ಲಾಸ್ ಶುರು ಮಾಡಿದಾಗ ಅವರ ದುರದೃಷ್ಟಕ್ಕೆ ದುರುಳರ ದೃಷ್ಟಿ ಬೀಳುತ್ತದೆ. ಅವರ ಕೋಚಿಂಗ್ ಸೆಂಟರ್ ಮೇಲೆ ಯಾರೋ ಬಾಂಬ್ ಹಾಕುತ್ತಾರೆ. ಫೈಜಲ್ ಖಾನ್ ವಿಚಲಿತಗೊಳ್ಳೋದಿಲ್ಲ. ತಮ್ಮ ಗುರಿ ಏನೆಂದು ಅವರಿಗೆ ಸ್ಪಷ್ಟವಾಗಿರುತ್ತದೆ. ನೆಕ್ಸ್ಟ್ ಆದರೆ ಅಚ್ಚರಿಯ ಸಂಗತಿ ಎಂದರೆ, ತಮ್ಮ ಪ್ರೀತಿ ಖಾನ್ ಸರ್ ನೆರವಿಗೆ ಮಕ್ಕಳೇ ಎಡತಾಕುತ್ತಾರೆ. ಸಿನಿಮಾಗಳಲ್ಲಿ ತೋರಿಸಿದಂತಹ ದೃಶ್ಯಗಳು ಖಾನ್ ಸರ್ ಜೀವನದಲ್ಲಿ ಘಟಿಸತೊಡಗುತ್ತವೆ. ಮಕ್ಕಳು ಬಂದು ಕೋಚಿಂಗ್ ಸೆಂಟರ್ ಅನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತಾರೆ. ಈ ಘಟನೆಯು ಫೈಜಲ್ ಖಾನ್ ಅವರ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ.
ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ 107 ಕೋಟಿ ರೂಪಾಯಿ ಆಫರ್ ಕೊಟ್ಟ ಕಂಪನಿಯ ಬಗ್ಗೆ ನೋಡುವುದಾದರೆ ಖಾನ್ ಸರ್ ಅವರು ಪಾಠ ಮಾಡುವ ಶೈಲಿ ದೇಶಾದ್ಯಂತ ಗಮನ ಸೆಳೆಯತೊಡಗುತ್ತದೆ. ತಮ್ಮೊಂದಿಗೆ ಕೆಲಸ ಮಾಡುವಂತೆ ಫೈಜಲ್ ಖಾನ್ಗೆ ಒಂದು ಕಂಪನಿಯು 107 ಕೋಟಿ ರೂಪಾಯಿ ಆಫರ್ ಮಾಡುತ್ತದೆ. ಆದರೆ ಸರ್ ಅದನ್ನು ತಿರಸ್ಕರಿಸುತ್ತಾರೆ. ಏಕೆ ನೋಡೋಣ ಬನ್ನಿ. ಖಾನ್ ಸರ್ ಹಣಕ್ಕಾಗಿ ಟ್ಯೂಷನ್ ಮಾಡುತ್ತಿರಲಿಲ್ಲ. ಫೀಸ್ ಕಟ್ಟಲಾಗದ ಅದೆಷ್ಟೋ ಅಸಹಾಯಕ ಮಕ್ಕಳ ಬದುಕನ್ನು ಮಾರ್ಪಡಿಸುವ ಒಂದು ಪ್ರಯತ್ನದಲ್ಲಿದ್ದ ಅವರಿಗೆ ವಿದ್ಯಾರ್ಥಿಗಳಿಗೆ ತನ್ನ ಅಗತ್ಯ ಇದೆ ಎನ್ನುವುದು ಗೊತ್ತಿತ್ತು. ಇದೇ ಕಾರಣಕ್ಕೆ 100 ಕೋಟಿ ರೂಪಾಯಿ ಆಫರ್ ಅನ್ನು ನಿರಾಕರಿಸಿ ತಮ್ಮ ಕೈಂಕರ್ಯ ಮುಂದುವರಿಸಿದ್ದರು ಫೈಜಲ್ ಖಾನ್. ಇದೇ ತರಹದ ವಾಣಿಜ್ಯ ಹಾಗೂ ಜಾಬ್ಸ್ ವಿಡಿಯೋಗಳನ್ನು ನೋಡಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಂಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.